ಕ್ರಿಕೆಟ್ ಹುಟ್ಟಿದ ನೆಲದಲ್ಲಿಯೇ ಮರುಹುಟ್ಟು. 2027ರ ವಿಶ್ವಕಪ್ ಆಡಿಯೇ ಆಡುತ್ತೇನೆ, ತಾಕತ್ತಿದ್ದರೆ ತಡೆಯಿರಿ ಎಂದಂತಿತ್ತು ರೋಹಿತ್ ಶರ್ಮಾ ಬಾರಿಸಿದ ಲಾರ್ಡ್ಸ್ ಶತಕ. ರೋಹಿತ್ ಶತಕ ಬಾರಿಸಿದ ಕ್ಷಣ ಅವನಿಗಿಂತಲೂ ಹೆಚ್ಚು ಸಂಭ್ರಮಿಸಿದ್ದು ವಿರಾಟ್ ಕೊಹ್ಲಿ. ಬಲಗೈಯನ್ನು ರೋಹಿತ್ ಶರ್ಮಾನ ಹೆಗಲ ಮೇಲಿಟ್ಟು ಲಾರ್ಡ್ಸ್ ಪೆವಿಲಿಯನ್ ಕಡೆ ವಿರಾಟ್ ನೋಡಿದ ನೋಟದಲ್ಲಿದ್ದ ಕಿಚ್ಚು ತೆರೆಯ ಹಿಂದಿನ ಸತ್ಯವನ್ನು ಹೇಳುತ್ತಿತ್ತು. ಹೌದು, ಬೆಂಕಿ ಇಲ್ಲದೆ ಹೊಗೆಯಾಡೋದಿಲ್ಲ. ಭಾರತ ತಂಡದಲ್ಲಿ ರೋಹಿತ್ ಶರ್ಮಾ ಭವಿಷ್ಯದ ಬಗ್ಗೆ ಪ್ರಶ್ನೆಗಳು ಎದ್ದದ್ದು ನಿಜ. ಅವನ ಸುತ್ತಮುತ್ತಲಿನವರೇ ಆ ಪ್ರಶ್ನೆಗಳನ್ನು ಎತ್ತಿದ್ದು ನಿಜ. ಅವರಿಗೆಲ್ಲರಿಗೂ ಉತ್ತರ ಐತಿಹಾಸಿಕ ನೆಲದಲ್ಲಿ ಅವನು ಬಾರಿಸಿದ ಶತಕ. ಅದು ಎಂಥ ಸಮಯದಲ್ಲಿ? 39 ವರ್ಷ ದಿನಗಳನ್ನು ಎಣಿಸುತ್ತಿದ್ದರು. ಮುಗಿಯಿತು ಅವನ ಆಟ ಎಂದು ಶರ ಬರೆದೇ ಬಿಟ್ಟಿದ್ದರು. ಒತ್ತಡ ಅವನ ಸುತ್ತ ಊಳಿಡುತ್ತಲೇ ಇತ್ತು. ಹಿರಿಯರನ್ನು ತಂಡದಿಂದ ಹೊರಹಾಕಲು ನಿಂತವರ ಮಧ್ಯೆ ಆಡಿದ ಕೊನೆಯ ಪಂದ್ಯದಲ್ಲಿ ಶತಕ ಬಾರಿಸಿ ನೀನು ಹೊರ ನಡೆದರೆ ನಾನು ಸಿದ್ಧನಿದ್ದೇನೆ ಎಂಬ ಸಂದೇಶವನ್ನು ಕೊಟ್ಟಿದ್ದ ಆ ಹುಡುಗ. ಓಡುತ್ತಲೇ ಇರುವ ವಯಸ್ಸನ್ನೇ ಸೋಲಿಸಿ ಕ್ರಿಕೆಟ್ ಕಾಶಿಯಲ್ಲಿ ವಿಜೃಂಭಿಸಿದ್ದಾನೆ ರೋಹಿತ್ ಶರ್ಮಾ. 110 ಎಸೆತಗಳಲ್ಲಿ 17 4, 5 ಸಿಕ್ಸರ್, 138 ರನ್. ವೈಟ್ ಬಾಲ್ ಕ್ರಿಕೆಟ್ನ ಸರ್ವಶ್ರೇಷ್ಠರಲ್ಲಿ ಒಬ್ಬನಾಗಿರುವ ರೋಹಿತ್ ಶರ್ಮಾ ಬಾರಿಸಿದ ಸ್ಮರಣೀಯ ಶತಕವಿದು. ದಟ್ ವಾಸ್ ನಾಟ್ ಜಸ್ಟ್ ಎ ಇನ್ನಿಂಗ್ಸ್, ದಟ್ ವಾಸ್ ಎ ಸ್ಟೇಟ್ಮೆಂಟ್. ದಿಗ್ಗಜರು ಶತಕ ಬಾರಿಸಿದಾಗಲೆಲ್ಲ ದಾಖಲೆಗಳು ಅವರ ಮುಂದೆ ಮಂಡಿಯೂರಿ ಬಿಡುತ್ತವೆ. ಕ್ರಿಕೆಟ್ ಕಾಶಿಯಲ್ಲಿ ರೋಹಿತ್ ಶರ್ಮನ ಮುಂದೆ ಮಂಡಿಯೂರಿದ ದಾಖಲೆಗಳೊಮ್ಮೆ ನೋಡಿ. ಇಂಗ್ಲೆಂಡ್ನಲ್ಲಿ 1500 ಏಕದಿನ ರನ್ ಗಳಿಸಿದ ಮೊದಲ ವಿದೇಶಿ ಬ್ಯಾಟರ್. ಲಾರ್ಡ್ಸ್ನಲ್ಲಿ ಏಕದಿನ ಶತಕ ಬಾರಿಸಿದ ಮೊದಲ ಭಾರತೀಯ. 39ನೇ ವಯಸ್ಸಿನಲ್ಲಿ ಏಕದಿನ ಶತಕ ಬಾರಿಸಿದ ಮೊದಲ ಭಾರತೀಯ. ಈ ಹಿಂದೆ 38 ವರ್ಷ 327 ದಿನಗಳಲ್ಲಿ ಸಚಿನ್ ಶತಕ ಬಾರಿಸಿದರು. 38 ವರ್ಷ 113 ದಿನದಲ್ಲಿ ಸುನಿಲ್ ಗವಾಸ್ಕರ್ ಶತಕ ಬಾರಿಸಿದರು. 37 ವರ್ಷ 185 ದಿನಗಳಲ್ಲಿ ಮೊಹಿಂದರ್ ಶರ್ಮಾ ಶತಕ ಬಾರಿಸಿದರು. 37 ವರ್ಷ 74 ದಿನಗಳಲ್ಲಿ ವಿರಾಟ್ ಕೊಹ್ಲಿ ಶತಕ ಬಾರಿಸಿದರು. ಶತಗಾತಾಟದ ಜೊತೆ ನೋಡಿದ್ದೀರಾ? ಅವನ ಕ್ಷೇತ್ರ ರಕ್ಷಣೆಯನ್ನು ಬೌಂಡರಿ ಗೆರೆಯ ಬಳಿ ತನ್ನ ಬಲಕ್ಕೆ ಜಿಗಿದು ಚೆಂಡನ್ನು ತಡೆದು ಎಸೆದ ರೀತಿ ಅವನು ಕೊಟ್ಟ ಸ್ಪಷ್ಟ ಸಂದೇಶ. ಅದ್ಭುತ ಶತಕವೊಂದನ್ನು ಬಾರಿಸಿ ಔಟ್ ಆದ ನಂತರ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕುತ್ತಿದ್ದಾಗ ಇಡೀ ಲಾರ್ಡ್ಸ್ ಕ್ರೀಡಾಂಗಣವೇ ಎದ್ದು ನಿಂತು ಚಪ್ಪಾಳೆ ತಟ್ಟಿತು. ಅವನು ಆಡಿದ ಆಟಕ್ಕೆ, ಅವನ ಹೋರಾಟಕ್ಕೆ. ಏಕದಿನ ಕ್ರಿಕೆಟ್ನ ದಂತಕತೆ ರೋಹಿತ್ ಇನ್ನೆಂದು ಲಾರ್ಡ್ಸ್ ಮೈದಾನದಲ್ಲಿ ಭಾರತ ತಂಡದ ಜರ್ಸಿಯಲ್ಲಿ ಕಾಣಿಸಿಕೊಳ್ಳಲಾರ. ಹಾಗೆಂದು ಅವನ ಕೆಲಸವಿನ್ನೂ ಮುಗಿದಿಲ್ಲ, ಆಟವೂ ಮುಗಿದಿಲ್ಲ. ಅವನೇ ಹೇಳಿದಂತೆ ಏಕದಿನ ವಿಶ್ವಕಪ್ ಗೆಲ್ಲುವುದು ಅವನ ಕನಸು. ಆ ಕನಸನ್ನು ಬೆನ್ನತ್ತಿ ಹೊರಟವನ ದಾರಿಗೆ ಅಡ್ಡಗಾಲು ಹಾಕಲು ಪ್ರಯತ್ನ ಪಟ್ಟವರಿಗೆ ಕ್ರಿಕೆಟ್ ಹುಟ್ಟಿದ ನೆಲದಲ್ಲೇ ಉತ್ತರ ಸಿಕ್ಕಿದೆ. ಇಲ್ಲಿಂದ ವಿಶ್ವಕಪ್ವರೆಗೆ ತನ್ನನ್ನು ಮುಟ್ಟುವ ಧೈರ್ಯವನ್ನೇ ಅವನು ಅಡಗಿಸಿರುವಾಗ ತಂಡದಿಂದ ಹೊರಹಾಕುವುದು ದೂರದ ಮಾತು.